ಧಾರ್ಮಿಕ ನಾಯಕ ದಲೈ ಲಾಮಾ ಅವರಿಗೆ ಉತ್ತರಾಧಿಕಾರಿ ಯಾರು? ಜಗತ್ತಿನಾದ್ಯಂತ ಇರತಕ್ಕಂಥ ಬೌದ್ಧ ಅನುಯಾಯಿಗಳ ಆತಂಕ ಇವತ್ತಿಗೆ ಅಂತ್ಯವಾಗಿದೆ. ಭವಿಷ್ಯದ ನಾಯಕನೇ ಇಲ್ಲದೆ ಆತಂಕದಲ್ಲಿದ್ದು ಬೌದ್ಧ ಧರ್ಮೀಯರು, ಬೌದ್ಧ ಅನುಯಾಯಿಗಳು. ಕೊನೆಗೂ ತನ್ನ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡಿದ್ದಾರೆ ದಲೈ ಲಾಮಾ. ದಲೈ ಲಾಮಾ ಅವರ ಉತ್ತರಾಧಿಕಾರಿ ಟೆನ್ಜಿನ್ ಗ್ಯಾಟ್ಸೋ. ಇವರು ದಲೈ ಲಾಮಾ ಅವರ 14ನೇ ಪುನರ್ಜನ್ಮದ ಅವತಾರ. ಇದೇ ಜುಲೈ 6ನೇ ತಾರೀಕಿನಂದು ದಲೈ ಲಾಮಾ ಅವರಿಗೆ 90ರ ವಸಂತ, 90 ವರ್ಷ ಆಗುತ್ತೆ. ಅವರಿಗೆ 90 ವರ್ಷದ ಹುಟ್ಟುಹಬ್ಬ ಆಚರಣೆಗಿಂತ ಮುಂಚಿತವಾಗಿಯೇ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ದಲೈ ಲಾಮಾ ಉತ್ತರಾಧಿಕಾರಿಗೆ ಚೀನಾ ತಕರಾರು ತೆಗೆದಿದೆ. ದಲೈ ಲಾಮಾ ಯಾರ್ರೀ, ಅವ್ರ ಉತ್ತರಾಧಿಕಾರಿ ಯಾರು ಅಂತ ಡಿಸೈಡ್ ಮಾಡೋಕ್ಕೆ ಅದನ್ನು ನಾವು ಹೇಳಬೇಕಲ್ವಾ, ನಮ್ಮದು ಅನುಮೋದನೆ ಬೇಕಲ್ವಾ ಅಂತ ಚೀನಾದ ವಾದ. ಚೀನಾದ ಅನುಮೋದನೆ ಇಲ್ಲದೆ ದಲೈ ಲಾಮಾ ಅವರು ಅವರ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡುವಂತಿಲ್ಲ. ಇದೇ ಚೀನಾದ ಸಮಸ್ಯೆಗಳಿಗೆ ಬಂದಾಗಲೇ ದಲೈ ಲಾಮಾ ಅವರು ಭಾರತದ ಕಡೆ ಬಂದಾಗ ಭಾರತ ತನ್ನ ತುಂಬು ತೋಳುಗಳಿಂದ ಅವ್ರನ್ನ ಕರೆದು ಒಪ್ಪಿಕೊಂಡು ಅವರ ಅನುಯಾಯಿಗಳಿಗೂ ಕೂಡ ಆಶ್ರಯ ಕೊಟ್ಟಂಥ ಪವಿತ್ರ ನೆಲ. ನಮ್ಮ ಕರ್ನಾಟಕದಲ್ಲೂ ಬೌದ್ಧ ಅನುಯಾಯಿಗಳಿಗೆ ನೆಲೆಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ವಿ. ಇಂಥ ಸಂದರ್ಭದಲ್ಲಿ ದಲೈ ಲಾಮಾ ಅವರ ಉತ್ತರಾಧಿಕಾರಿಯನ್ನು ಅವರು ಘೋಷಣೆ ಮಾಡೋಕ್ಕೆ ಬರಲ್ಲ, ನಾನು ಘೋಷಣೆ ಮಾಡಬೇಕು, ನಾನು ಡಿಸೈಡ್ ಮಾಡಬೇಕು, ನಾನು ಅನುಮೋದನೆ ಕೊಡಬೇಕು ಅಂತ ಹೇಳಿ ಚೀನಾ ತಕರಾರು ಮಾಡ್ತಾ ಇದೆ. ಬಂಗಾರದ ಪಾತ್ರೆಯಲ್ಲಿ ಚೀಟಿ ಎತ್ತುವ ಮೂಲಕವಾಗಿ ಆಯ್ಕೆ ಮಾಡಬೇಕು. ಆಯ್ಕೆಯನ್ನು ಚೀನಾದ ಕೇಂದ್ರ ಸರ್ಕಾರನೇ ಅನುಮೋದನೆ ಮಾಡಬೇಕು. 18ನೇ ಶತಮಾನದಲ್ಲಿ ಕ್ವಿಂಗ್ ರಾಜವಂಶ ಚಕ್ರವರ್ತಿ ಆಯ್ಕೆ ಇದೇ ರೀತಿ ಆಗಿತ್ತು ಅಂತ ಹೇಳಿ ಚೀನಾದ ವಾದ.